ಆತ್ಮೀಯರೇ, ಸಾಯಿ ಸ್ಮೃತಿ ವೀಕ್ಷಕರಿಗನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈಗ ನಾನು ಒಂದು ವಿಷಯ ಬಗ್ಗೆ ನಿಮಗೆ ತಿಳುವಳಿಕೆ ಬಂದಿದ್ದೀನಿ. ನೋಡಿ, ವ್ರತಗಳಿದೆ, ಸುಮಾರು ವ್ರತಗಳಿವೆ. ಆ ವ್ರತಗಳಲ್ಲೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥದ್ದು ಧನುರ್ಮಾಸ ವ್ರತ ಅಂತ. ಬಹಳ ಕಷ್ಟವಾಗಿರ್ತಕ್ಕಂಥದ್ದು, ಬಹಳ ದಿನ ತೆಗೆದುಕೊಳ್ತಕ್ಕಂಥದ್ದು ಈ ಧನುರ್ಮಾಸ ವ್ರತ. ಈ ಧನುರ್ಮಾಸದ ವ್ರತದಿಂದ ಏನಪ್ಪ ಆಗ್ತದಂದರೆ, ಇಷ್ಟ ಕಾಮ್ಯಗಳು ಸಿದ್ಧಿರ್ತದೆ, ದೀರ್ಘಾಯಸ್ಸಿರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಬಲ ಬರ್ತದೆ. ಆದ್ದರಿಂದ ಈ ಒಂದು ಧನುರ್ಮಾಸ ವ್ರತ ಮಾಡಬೇಕಂತ ಹಿಂದೆ ಹಿರಿಯರು ಹೇಳ್ತಾ ಇದ್ರು. ಈ ಧನುರ್ಮಾಸ ವ್ರತ ಅಂದ್ರೆ ಏನಪ್ಪ ಅಂದರೆ, ಒಂದು ತಿಂಗಳ ಕಾಲ ಮಾಡ್ತಕ್ಕಂಥದ್ದು. ಅಂದರೆ ಸೂರ್ಯನು ಧನುಸ್ಸು ರಾಶಿಗೆ ಪ್ರವೇಶ ಮಾಡಿದಾಗ ಈ ಧನುರ್ಮಾಸ ಅಂತಕ್ಕಂಥದ್ದು ಪ್ರಾರಂಭ ಆಗ್ತದೆ. ಈ ಧನುರ್ಮಾಸವು ವಿಷ್ಣುವಿಗೆ ಬಹಳ ಪ್ರಿಯಕರವಾಗಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಉತ್ತರಾಯಣ ದಕ್ಷಿಣಾಯಗಳ ಮಧ್ಯಕಾಲ ಆಗಿರ್ತದೆ. ಅಂದರೆ ದಕ್ಷಿಣಾಯಣ ಕಳೆದು ಉತ್ತರಾಯಣ ಬರ್ತಕ್ಕಂಥದ್ದು ಸೌರ ಮತ್ತು ಚಾಂದ್ರ ಮಾಸಗಳ ಮಧ್ಯದಲ್ಲಿ ಬರ್ತಕ್ಕಂಥ ಶೂನ್ಯ ದಿನಗಳನ್ನು ಹೊಂದಿರ್ತದೆ. ಬಹಳ ವಿಶಿಷ್ಟವಾದ ದಿನಗಳಾಗಿರ್ತದೆ. ಒಂದನೇದಾಗಿ ಈ ಧನುರ್ಮಾಸದಲ್ಲಿ ಮಹಾವಿಷ್ಣುವನ ಪೂಜೆ ಮಾಡಿ ಮುದ್ಗ ಅಂದರೆ ಹೆಸರು ಬೇಳೆಯಿಂದ ಮಾಡ್ತಿರ್ತಕ್ಕಂತಹ ಅಕ್ಕಿ ಮತ್ತು ಹೆಸರು ಬೇಳೆಯಿಂದ ಮಾಡಿರ್ತಕ್ಕಂತಹ ಖಾದ್ಯವನ್ನು ದೇವರಿಗೆ ನೈವೇದ್ಯ ಮಾಡಿದ್ರೆ ಬಹಳ ಒಳ್ಳೆಯದಾಗ್ತದೆ. ಅದನ್ನು ಹುಗ್ಗಿ ಅಂತಾರೆ ಕೆಲವರು, ಪೊಂಗಲ್ ಅಂತಾರೆ ಕೆಲವರು. ಅದನ್ನು ನೈವೇದ್ಯ ಮಾಡಿದ್ರೆ ನಮಗೆ ಎಲ್ಲ ರೀತಿಯ ಶುಭ ಕಾರ್ಯಗಳು, ಶುಭಕಾಮನೆಗಳು ಈಡೇರ್ತಕ್ಕಂಥದ್ದು ವಿಷಯ. ಈ ಧನುರ್ಮಾಸ ಎರಡು ಬಗ್ಗೆ ಹೊಂದಿರ್ತದೆ. ಒಂದು ಮಾರ್ಗಶಿರದಲ್ಲಿ ಧನುರ್ಮಾಸ ಅಂದರೆ ಶುಭಕರವಾಗಿರ್ತಕ್ಕಂಥ ಧನುರ್ಮಾಸ ಅಂತ. ಅಂದರೆ ಮಾರ್ಗಶಿರದಲ್ಲಿ ಬರ್ತಕ್ಕಂತಹ ಒಂದು ಧನುರ್ಮಾಸನ ಶುಭಕರವಾದ ಧನುರ್ಮಾಸ ಅಂತೀವಿ. ಅದೇ ಧನುರ್ಮಾಸ ಸ್ವಲ್ಪ ದಿನ ಕಳೆದ ಮೇಲೆ ಪುಷ್ಯ ಮಾಸಕ್ಕೆ ಬಂದ್ಬಿಡ್ತದೆ. ಪುಷ್ಯದಲ್ಲಿ ಬರ್ತಕ್ಕಂಥ ಧನಸ್ಸನ್ನು ಶೂನ್ಯ ಮಾಸ ಅಂತ ಕರಿತೀವಿ. ಆ ಶೂನ್ಯ ಮಾಸಗಳಲ್ಲಿ ಯಾವುದೇ ಶುಭಗಳಿಗೆ ಅವಕಾಶ ಇರತಕ್ಕಂಥದ್ದಿಲ್ಲ. ಕೇವಲ ನಾರಾಯಣ ನಾಮಸ್ಮರಣೆಗೆ ಮಾತ್ರ ಅವಕಾಶ ಇರ್ತದೆ. ಆ ಶೂನ್ಯದಲ್ಲಿ ಮದುವೆಗಳಿರಲ್ಲ, ಅತಿಥಿಗಳಿರಲ್ಲ, ಒಳ್ಳೊಳ್ಳೆ ಶುಭ ಕಾರ್ಯಗಳಿರೋದಿಲ್ಲ, ಯಾವುದೇ ಒಂದು ಒಳ್ಳೆಯ ಕೆಲಸಗಳೇ ಇರೋದಿಲ್ಲ. ಖಾಲಿ ಹರಿನಾಮ ಸ್ಮರಣೆಗೆ ಮಾತ್ರ ಆ ಶೂನ್ಯ ಮಾಸ ಒಂದು ಮೀಸಲಿರುತ್ತೆ. ಯಾಕಪ್ಪ ಅಂದರೆ, ಒಂದು ಉತ್ತರಾಯಣದ ನಿಧಿನ ಗುರುತಿಸ್ತಕ್ಕಂಥ ಕಾಲ ಇದು ಮತ್ತು ಸೌರಚಂದ್ರ ಮಾಸಗಳಲ್ಲಿ ಬರ್ತಕ್ಕಂಥ ವ್ಯತ್ಯಾಸವನ್ನು ಸಮ ಮಾಡ್ತಕ್ಕಂಥ ಕಾಲ ಆಗಿರ್ತದೆ. ಮಕರ ಸಂಕ್ರಾಂತಿ ಅಂದರೆ ಸೂರ್ಯನ ಮಕರ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥವ್ರಿಗೂ ಇರ್ತಕ್ಕಂಥದ್ದು ಧನುಸ್ಸು ರಾಶಿ, ಧನುರ್ಮಾಸ. ಈ ಧನುರ್ಮಾಸದಲ್ಲಿ ಪೂಜೆ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಸೂರ್ಯನು ಉದಯವಾಗತಕ್ಕಂಥ ಸಮಯಕ್ಕೆ 4 ಗಡಿಗಳ ಮೊದಲೆದ್ದು ಸ್ನಾನ ಮಾಡಿ ಮಡಿಯಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಪೊಂಗಲ್ ಅಂತ ಕರಿತೀರಿ ನೀವು, ಕಿಚಡಿ ಅಂತ ಕರಿತೀರಿ ಕೆಲವರ ಆಂಧ್ರದಲ್ಲಿ, ಹುಗ್ಗಿ ಅಂತ ನಾವು ಕರಿತೀವಿ ಕನ್ನಡರು. ಒಂದು ಮಾಡಿಕೊಂಡು ನಾರಾಯಣ ಮೂರ್ತಿಗೆ ಲಕ್ಷ್ಮೀನಾರಾಯಣನ ಅಷ್ಟೋತ್ತರ ಹೇಳಿ, ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ ಅಂತೇಳಿ 12 ನಾಮಗಳನ್ನು ಪಠಿಸಿ, ಮಹಾಲಕ್ಷ್ಮಿಯ 12 ನಾಮಗಳನ್ನು ಪಠಿಸಿ ದೇವರಿಗೆ ನಿವೇದನೆ ಮಾಡಿ, ಅನಂತರದಲ್ಲಿ ಸಾಧ್ಯವಾದರೆ ವೇದ ಪಾರಾಯಣ ಮಾಡಿ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಅನಂತರದಲ್ಲಿ ಸೂರ್ಯನ ಹುಟ್ಟೋಕ್ಕೆ 1-2 ನಿಮಿಷ ಮೊದಲು ದೇವರಿಗೆ ನಿವೇದನೆ ಮಾಡಿ ಮಂಗಳಾರತಿ ಮಾಡ್ತಕ್ಕಂಥದ್ದು ಧನುರ್ಮಾಸದ ಕಟ್ಲೆ ಅಂತ ಕರೀತಾರೆ. ಅದನ್ನು ಧನುರ್ಮಾಸದ ಕಟ್ಲೆ ಆಗಿರ್ತದೆ. ಎಲ್ಲ ದೇವಸ್ಥಾನಗಳಲ್ಲಿ ವಿಷ್ಣು, ಶಿವ, ರುದ್ರ ಏನಿಲ್ಲ, ಎಲ್ಲ ದೇವಸ್ಥಾನಗಳಲ್ಲಿ ಈ ಧನುರ್ಮಾಸ ಪೂಜೆಗಳನ್ನು ಮಾಡ್ತಾರೆ. ಈ ಧನುರ್ಮಾಸಗಳಿಂದ ಬಹಳ ಉತ್ತಮವಾದ ಫಲ ಇರ್ತದೆ. ಒಂದು. ಎರಡನೇದಾಗಿ ಈ ಧನುರ್ಮಾಸದ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಭೀಷ್ಮ ಪಿತಾಮಹರು ಬಾಣಗಳ ಮೇಲೆ ಒಂದು ಬಾಣ ಏನು ಬಿಡ್ತೀವಿ, ಆ ಬಾಣವನ್ನು ಮಂಚವನ್ನಾಗಿ ಮಾಡಿಕೊಂಡು ಅದರ ಮೇಲೆ ಒಂದು ಜಪವಾಸ ಅಥವಾ ಶಯ್ಯಾವಾಸ ಮಾಡಿದಿರ್ತಕ್ಕಂಥ ದಿನವನ್ನು ಧನುರ್ಮಾಸ ಅಂತ ಕೂಡ ಕರೀತಾರೆ. ಈ ಸಮಯದಲ್ಲಿ ಅವರು ವಿಷ್ಣು ಸಹಸ್ರನಾಮವನ್ನು ಹೇಳಿದರೋ ಅದನ್ನು ಅವರ ಶಿಷ್ಯರು ಬರೆದರು ಅಂತಕ್ಕಂಥ ಒಂದು ಇತಿಹಾಸ ಕೂಡ ಭಾಗವತದಲ್ಲಿ ಬರ್ತದೆ. ಮಹಾನುಭಾವರು ಉತ್ತರಾಯಣಕ್ಕೋಸ್ಕರ ಕಾದ ಸಮಯದಲ್ಲಿ ಈ ಶೂನ್ಯದಲ್ಲಿ ಅವರು ಪ್ರಪಂಚಕ್ಕೆ ಒಂದು ವಿಷ್ಣು ಸಹಸ್ರನಾಮ ಅಂತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ವಿಷಯವನ್ನು ಕಾಣಿಕೆ ಹಾಕಿಕೊಟ್ರು. ಆ ಮೂಲದಲ್ಲಿ ಸಹ ಈ ಒಂದು ಧನುರ್ಮಾಸಕ್ಕೆ ಪ್ರಾಮುಖ್ಯತೆ ಇರ್ತದೆ. ಈ ಧನುರ್ಮಾಸವು ಈ 25ನೇ ಮತ್ತು 26ನೇ ವರ್ಷದಲ್ಲಿ ನೋಡಿ, ಧನುರ್ಮಾಸ ಇಂಗ್ಲೀಷ್ ಮಾಸಗಳು ಹೋಗೋ ಕೊನೆಯಲ್ಲಿ ಬರ್ತದೆ
ಮತ್ತು ಸ್ಟಾರ್ಟ್ ಆಗೋಲ್ಲಿ ಡಿಸೆಂಬರ್ ಜನವರಿಯಲ್ಲಿ ಬರ್ತದೆ. ಯಾವಾಗಲೂ ಸಾಮಾನ್ಯವಾಗಿ ಡಿಸೆಂಬರಲ್ಲಿ 15 ದಿನ, ಜನವರಿಯಲ್ಲಿ 15 ದಿನ ಇರ್ತದೆ. 16, 12, 25ರಂದು ಮೂಲ ನಕ್ಷತ್ರದ 1ನೇ ಪಾದದಲ್ಲಿ ಧನುಸ್ಸು ರಾಶಿ ಒಳಗೆ ಸೂರ್ಯನು ಬರ್ತಾನೆ. ಅಂದರೆ ಧನುಸ್ ಸಂಕ್ರಮಣ ಅಂತ ಕರಿತೀವಿ. ಅಂದರೆ ಸೂರ್ಯನು ರವಿಯು ಧನುಸ್ ರಾಶಿಯನ್ನು ಸೇರ್ತಕ್ಕಂಥ ಕಾಲವನ್ನು ಧನುಸ್ ಸಂಕ್ರಮಣ ಅಂತ ಕರಿತೀವಿ. ಆ 16ನೇ ತಾರೀಕು ಪ್ರಾರಂಭ ಆಗ್ತದೆ ಧನುರ್ಮಾಸ. ಅವತ್ತು ದ್ವಾದಶಿ ತಿಥಿ ಇರ್ತದೆ. ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಮತ್ತು ಹುಣ್ಣಿಮೆ, ಅಮಾವಾಸ್ಯೆ, ಈ 4 ದಿನ ಏನೋ ಮಾರ್ಗಶಿರದಲ್ಲಿರ್ತದೆ. ಅಲ್ಲಿಂದ ಆಚೆಗೆ ಶೂನ್ಯ ಮಾಸ ಶುರುವಾಗುತ್ತದೆ 20ನೇ ತಾರೀಕಿಂದ. ಅಲ್ಲಿಂದ ಪುಷ್ಯದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ, ಪಂಚಮ ಅಂಥೇಳಿ ಬರ್ತಕ್ಕಂಥದ್ದು. ಅದು ಮಕರ ಸಂಕ್ರಾಂತಿವರೆಗೆ, ಅಂದರೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡುವ ದಿನದವರೆಗೂ ಇರ್ತದೆ. ಈ ಕಾಲವನ್ನು ಶೂನ್ಯ ಕಾಲ ಅಂತ ಕರಿತೀವಿ. ಈ ಶೂನ್ಯ ಕಾಲದಲ್ಲಿ ವಿಷ್ಣುನಾಮ ಸ್ಮರಣೆಯಿಂದ ಅನೇಕ ಫಲಗಳನ್ನು ಹೊಂದಬಹುದು. ಈ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ವಿಷ್ಣು ಅಷ್ಟೋತ್ತರನಾಮ ಪಾರಾಯಣ ಮಾಡಿ, ಲಕ್ಷ್ಮೀ ದೇವತೆಗೆ ಪೂಜೆ ಮಾಡಿ ಎಲ್ಲವೂ ಪೂರ್ಣ ಫಲವನ್ನು ಕೊಡುತ್ತದೆ. ಈ ಧನುರ್ಮಾಸ ವ್ರತದಿಂದ ಮನುಷ್ಯನು ಆರೋಗ್ಯವಂತನು, ಬುದ್ಧಿವಂತನು, ಚತುರನು ಆಗ್ತಾನೆ, ಆರೋಗ್ಯವಂತನಾಗ್ತಾನೆ ಮತ್ತು ಧನವಂತನಾಗ್ತಾನೆ. ಅವನ ಇಷ್ಟಕಾಮ್ಯಗಳನ್ನು ಈ ಧನುರ್ಮಾಸದ ಕಟ್ಲೆಗಳಲ್ಲಿ ಧನುರ್ಮಾಸ ವ್ರತವನ್ನು ಆಚರಿಸೋದ್ರಿಂದ ಪಡೆಯಬಹುದು. ಇದರಲ್ಲಿ ಉಪವಾಸ ಏನಿರೋದಿಲ್ಲ. ಬೇಗನೆ ಹೇಳೋದಿರ್ತದೆ ಅಷ್ಟೇ. 4 ಗಂಟೆಗೆ ಹೇಳಬೇಕು, ಸ್ನಾನ ಮಾಡ್ಕೊಳ್ಬೇಕು. ನೀವು ವಿಷ್ಣುಗೆ ಪ್ರಿಯವಾಗಿರ್ತಕ್ಕಂಥ ಯಾವುದೇ ಒಂದು ಪ್ರಸಾರ ಮಾಡಿಕೊಂಡು ಆ ವಿಷ್ಣು ಮೂರ್ತಿಯ ಮುಂದೆ ಇಟ್ಟು ವಿಷ್ಣುವಿನ ಅಷ್ಟೋತ್ತರ ಹೇಳಿ, ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಲಕ್ಷ್ಮೀ ಅಷ್ಟೋತ್ತರ ಹೇಳಿ, ಆಮೇಲಕ್ಕೆ ವೇದ ಪಾರಾಯಣ ಮಾಡಿ, ಸ್ವಾಮಿಗೆ ಸೂರ್ಯನ ಹುಟ್ಟೋಕ್ಕೆ ಮೊದಲು ಮಹಾಮಂಗಳಾರತಿ ಮಾಡಿ ಮತ್ತು ನೈವೇದ್ಯ ಮಾಡ್ತಕ್ಕಂಥದ್ದು ಧನುರ್ಮಾಸದ ಕಟ್ಲೆ ಆಗಿರ್ತದೆ. ಆತ್ಮೀಯರೆಲ್ಲರೂ ಈ ಧನುರ್ಮಾಸದ ಕಟ್ಲೆಯನ್ನು ಆಚರಿಸಿ ಇದರಿಂದ ವಿಷ್ಣುವಿನ ಒಂದು ಕೃಪೆಯನ್ನು ಹೊಂದಿ, ಮಹಾಲಕ್ಷ್ಮಿಯ ಕೃಪೆಯನ್ನು ಹೊಂದಿ ಅಂಥೇಳಿ ತಮ್ಮಲ್ಲಿ ಈ ಒಂದು ಧನುರ್ಮಾಸದ ವಿಷಯ ತಿಳಿಸ್ತಾ ಇದ್ದೀನಿ. ಈ ಧನುರ್ಮಾಸವು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ. ತಾವೆಲ್ಲರೂ ಈ ಧನುರ್ಮಾಸದಲ್ಲಿ ಧನುರ್ಮಾಸ ಕಟ್ಲೆಗಳನ್ನು ಆಚರಿಸಿ ಅಂಥೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಅದೇ ರೀತಿಯಲ್ಲಿ ನೀವು ಈ ವಿಷಯಗಳೆಲ್ಲ ತಮಗೆ ಅರಿವಿಗೆ ಬಂದಿದ್ದರೆ ಲೈಕ್ ಮಾಡಿ, ವಿಷಯಗಳೆಲ್ಲ ಚೆನ್ನಾಗಿದೆ, ಸಂಗ್ರಹಿಸ್ಬೋದು ಅಂತಕ್ಕಂಥದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ಈ ಧನುರ್ಮಾಸದ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.